ಪ್ಲೀಸ್ ಸರ್, ಮಾತ್ರೆ ತಗೊಳ್ಳಿ. ಯಾಕೆ ತಗೋಬೇಕು? ಸರ್, ನೀವು ಟೆನ್ಷನ್ ಆದಾಗೆಲ್ಲ ಮಾತ್ರೆ ತಗೋತೀರಾ ಅಂತ ನನಗೆ ಗೊತ್ತಿರಲಿಲ್ಲ. ಹೇಗೆ ಗೊತ್ತಾಗತ್ತೆ? ನಿನಗೆ ನನ್ನ ಬಗ್ಗೆ ಏನು ತಾನೇ ಗೊತ್ತು? ನನ್ನ ಭಾವನೆಗಳು ಗೊತ್ತಾ ನಿನಗೆ? ನನ್ನ ತಲೆಯಲ್ಲಿ ಏನು ಓಡ್ತಿದೆ ಗೊತ್ತಾ ನಿನಗೆ? ಈಗ ಈ ಕ್ಷಣದಲ್ಲಿ ನಾನು ಏನು ಯೋಚನೆ ಮಾಡ್ತಿದ್ದೀನಿ ಗೊತ್ತಾ ನಿನಗೆ? ಸರ್, ಪ್ಲೀಸ್ ಮಾತ್ರೆ ತಗೊಳ್ಳಿ. ನಿನಗೆ ನಿಂದೇ ಯೋಚನೆ, ನಿನ್ನ ಪ್ರೀತಿ, ನಿನ್ನ ಭಾವನೆಗಳು ಅಷ್ಟೇ. ಅದನ್ನೇ ಯೋಚನೆ ಮಾಡ್ತಾ ಅದನ್ನೇ ದೊಡ್ಡದಾಗಿ ಹೇಳ್ತಾ ಇರೋದು. ಸರ್, ಮಾತ್ರೆ ತಗೊಳ್ಳಿ. ಒಂದು ಮಾತು ನೆನಪಲ್ಲಿಟ್ಕೋ, ಪ್ರಪಂಚ ನಮ್ಮ ಸುತ್ತಾನೆ ತಿರುಗ್ತಾ ಇಲ್ಲ. ಸ್ವಲ್ಪ ಬೇರೆಯವ್ರ ಬಗ್ಗೆನೂ ಯೋಚನೆ ಮಾಡೋದನ್ನ ಕಲಿಯನು. ಸರ್, ಮಾತ್ರೆ. ಜಗತ್ತಲ್ಲಿ ಪ್ರೀತಿ ಒಂದೇ ಅಲ್ಲ. ಅವತ್ತೇನು ಹೇಳಿದೆ? ಸಿನಿಮಾ, ರೊಮ್ಯಾನ್ಸ್, ಹೀರೋ ಕೊನೆಯಲ್ಲಿ ಬಂದು ಮದುವೆನ ನಿಲ್ಲಿಸ್ತಾನೆ. ಅದು ಬರೀ ಸಿನಿಮಾದಲ್ಲಿ ನಡೆಯುತ್ತೆ. ಪ್ರೀತಿಗಿಂತ ಇನ್ನೊಂದು ದೊಡ್ಡದಿದೆ. ಸರ್, ಪ್ಲೀಸ್ ಮಾತ್ರೆ ತಗೊಳ್ಳಿ. ನಾನು ಏನು ಹೇಳ್ತಾ ಇದ್ದೀನಿ? ಬೇಡ ಇದರಿಗೆ. ಅನು, ಅನು, ಇನ್ನು ಎಷ್ಟೊತ್ತು? ಹೊರಡಲ್ವಾ ನೀನು? ಇನ್ನು ಸ್ವಲ್ಪ ಹೊತ್ತು ಸ್ವಪ್ನ. ರಿಪೋರ್ಟ್ ರೆಡಿ ಮಾಡೋದಿದೆ. ಅದಕ್ಕೆ ತುಂಬ ಟೈಮ್ ಬೇಕಾಗುತ್ತಲ್ವಾ? ಹೌದು ಸ್ವಪ್ನ, ಆದಷ್ಟು ಬೇಗ ಸರ್ವೆ ಶುರು ಮಾಡೋಕ್ಕೆ ಹೇಳಿದ್ದಾರೆ. ನಾನು ಮಾಡಲೇಬೇಕು. ಹೌದಾ, ಸರಿ, ಹಾಗಾದರೆ ನಾವು ಹೊರಡ್ತೀನಿ. ನಾನು ಹುಷಾರಾಯ್ತಾ? ಬಾಯ್.
ಬಾದಾಮಿ ಹಾಲು ರೆಡಿಯಾಗಿದೆ ತಗೊಂಬ. ಸರಿ ಅಮ್ಮ. ನಾನು ಬೇಡಮ್ಮ. ಏನಾಯ್ತು ಆರ್ಯ? ಏನಿಲ್ಲಮ್ಮ. ಆಫೀಸಲ್ಲಿ ಏನಾದರೂ ಪ್ರೆಷರಾ? ಇಲ್ಲಮ್ಮ. ಸಾಕಮ್ಮ. ಹರ್ಷ ಮತ್ತು ಅತ್ತಿಗೆ ಎಲ್ಲಿ? ಮಾನ್ಸಿನ ಅವ್ರ ತವ್ರ ಮನೆಯಿಂದ ಕರ್ಕೊಂಡು ಬರಕ್ಕೆ ಹೋಗಿದ್ದಾರೆ. ಗೊತ್ತಲ್ಲ ನಿನಗೆ? ಆರ್ಯ, ಯಾಕೆ ಹೀಗಿದೆಯಾ? ಹೇಗೆ? ನಿನ್ನ ಮುಖದಲ್ಲಿ ಕಳೆನೇ ಇಲ್ಲ. ಏನೋ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇದೆ. ಏನಾಗ್ತಿದೆ ಹೇಳು? ಏನಿಲ್ಲಮ್ಮ. ಸ್ವಲ್ಪ ಚಟ್ನಿ ಕೊಡು. ಈಗ ತಾನೇ ಬೇಡ ಅಂದೆ. ಯಾ ಬೇಡ. ಏನು ಯೋಚನೆ? ಗಾಯ. ಏನು? ಏನಿಲ್ಲಮ್ಮ. ಗಾಯ ಗಾಯನೇ, ಕಣ್ಣು ಕಾಣ್ತಿಲ್ಲ ಅಷ್ಟೆ. ಖಾಲಿ ಮನಸ್ಸಿಗೆ ಗಾಯದ ಬರೆ ಬಿದ್ದರೆ ತಡ್ಕೊಳ್ಳೋದು ಕಷ್ಟನೇ ಆರ್ಯ. ಅದಕ್ಕೆ ಮುಲಾಮ್ ಹಚ್ಚಿ ಸರಿ ಮಾಡೋಕ್ಕೆ ಬರ್ತಾಳೆ. ಜರಿವಾ ಜನರೆದುರಿನಲ್ಲಿ ನಿನ್ನ ನೆರಳಾಗಿ ನಿಲ್ಲುವೆ, ಜಗದ ಕೊನೆ ತಿರುವವರೆಗೂ ಬೆರಳ ನಾ ಹಿಡಿದು ನಡೆಯುವೆ. ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು, ಎಲ್ಲ ಎಲ್ಲೆ ಮೀರಿದಾಗಲೂ ಪಯಣ ನಿಲ್ಲದು. ಅನು, 2 ಡಬ್ಬಿನ ತಗೋ, ಮರಿಬೇಡ. 2 ಡಬ್ಬಿನ? ಯಾಕಮ್ಮ? ಒಂದು ಆರ್ಯ ಸರ್ಗೆ, ಇನ್ನೊಂದು ನಿನಗೆ. ಹೋದ್ ಸರಿ ಇಡ್ಲಿ ಉಪ್ಪಿಟ್ಟು ಮಾಡಿದ್ನಲ್ಲ, ಅವ್ರಿಗೆ ತುಂಬ ಇಷ್ಟ ಆಗಿತ್ತು. ಈ ಸರಿ ಬ್ರೆಡ್ ಉಪ್ಪಿಟ್ಟು ಮಾಡಿದ್ದೀನಿ, ಇದನ್ನು ತಗೊಂಡೋಗಿ ಕೊಡು, ಇದು ಇಷ್ಟ ಆಗುತ್ತೆ. ಏನು ನಿನ್ನ ಪಾಕಶಾಸ್ತ್ರ ಪ್ರಯೋಗನ ಆರ್ಯ ಸರ್ ಮೇಲೆ ಮಾಡ್ತಾ ಇದೆಯಾ? ಅಮ್ಮ, ಅದೆಲ್ಲ ಏನು ಬೇಕಾಗಿಲ್ಲ, ಒಂದೇ ಸಾಕು, ಕೊಡಿಲಿ. ಅನು, ನೀನು ನಿಮ್ಮಪ್ಪ ಒಂದೇ, ಯಾವಾಗಲೂ ಅಸಡ್ಡೆ. ಏನಾಯ್ತು ಬಂಗಾರ? ಏನಾಯ್ತೆ ಕೈ? ಅಯ್ಯೋ, ಏನು ಇಲ್ಲ ಅಂತೇಲೆ, ಕೈಯಲ್ಲಿ ಗಾಯ ಆಗಿರೋದು ಕಾಣಿಸ್ತಿದೆ. ಆಫೀಸಲ್ಲಿ ಏನೋ ಮಾಡ್ಕೊಂಡಿರ್ತಾಳೆ, ಗಮನ ಒಂದ್ ಕಡೆ ಇದ್ರೆ ತಾನೆ. ಅನು, ಇದ್ರ ಮೇಲೆ ನೀರು ಬೀಳ್ತದಂಗೆ ನೋಡ್ಕೊಳಮ್ಮ, ಇಲ್ಲಾಂದ್ರೆ ಸೆಪ್ಟಿಕ್ ಆಗ್ಬಿಡುತ್ತೆ. ಹುಷಾರ್ ಕಣೆ. ಅಮ್ಮ, ಏನು ಆಗಿಲ್ಲ ಅಮ್ಮ. ನೋಡ್ಕೊಂಡು ಕೆಲಸ ಮಾಡೋದಲ್ವಾ ಚಿನ್ನ? ಅಪ್ಪ, ಏನು ಆಗಿಲ್ಲ. ಸರಿ, ನಾನು ಬರ್ತೀನಿ. ಓಹ್, ನನಗೂ ಅಂಗಡಿಗೆ ಟೈಮ್ ಆಯ್ತು. ಸುಬ್ಬು, ಇದ್ರ ಋಣ ನಿನ್ನ ಹಣೆಯಲ್ಲಿ ಬರ್ತೈತೆ, ತಗೊಂಡೋಗಿ ನೀನೇ ತಿನ್ನು. ಓಹೋ, ಈಗ ಪ್ರಯೋಗದ ಪಶು ನಾನಾದೆ ಅಲ್ಲ? ಈ ದುರಾಂಕಾರಕ್ಕೇನು ಕಡಿಮೆ ಇಲ್ಲ. ಅಲ್ಲ ಸುಬ್ಬು, ಮಗಳು ಅಷ್ಟು ಬೇಜಾರಲ್ಲಿದ್ದಾಳೆ, ಏನು ಎತ್ತ ಅಂತ ವಿಚಾರಿಸೋದು ಬೇಡವಾ? ಚಿಕ್ಕ ಗಾಯ ಕಣೆ, ವಾಸಿ ಆಗುತ್ತೆ. ಅದಲ್ಲ, 2 ಡಬ್ಬಿ ಕೊಟ್ರೆ ಬೇಡ ಅಂತ ಅಂದ್ಲಲ್ಲ, ಆರ್ಯ ಸರ್ಗೂ ಇವಳಿಗೂ ಏನಾರು ಜಗಳ ಆಗೈತಾ ಅಂತ. ಹಾಗಂತೀಯ? ಕಣಿ ಕೇಳು, ನನಗೇನೋ ಹಂಗೆ ಅನ್ಸುತ್ತಪ್ಪ. ಇರ್ಲಿ ಬಿಡು, ನಾ ಬರಲಾ? ಇವ್ರುಗಳ ಹತ್ರ ಅದೇನು ಬಡ್ಕೋಬೇಕು, ನನಗಂತೂ ಅರ್ಥ ಆಗಲ್ಲ. With the other report that I told you.
ಹಲೋ ಮೀರಾ ಮೇಡಮ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಿಸ್ಟರ್ ಕಾಮತ್. ನಾವು ಆದಷ್ಟು ಬೇಗ ಸರ್ವೆ ಮಾಡಬೇಕಿದೆ. ಇಫ್ ರಿಪೋರ್ಟ್ ಇಸ್ ರೆಡಿ ವಿಲ್ ಸ್ಟಾರ್ಟ್ ಇಟ್. ಯಾ ಶೋರ್ ಸರ್, ಬಟ್ ದೆನ್ ರಿಪೋರ್ಟ್ ಇನ್ನೂ ನನ್ನ ಕೈಗೆ ಬಂದಿಲ್ಲ. ಸೊ ಇಫ್ ಯು ಆರ್ ಓಕೆ, ನಾನು ಬೇರೆ ಯಾರಿಗಾದ್ರೂ ರಿಪೋರ್ಟ್ ಮಾಡೋಕ್ಕೆ ಹೇಳಿ ನಿಮ್ಮ ಜೊತೆ ಸರ್ವೆಗೆ ಕಳಿಸ್ತೀನಿ. ನೋ 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 ವಿ ವಿಲ್ ವೇಟ್. ಅನು ಮೇಡಮ್ಮೇ ಈ ರಿಪೋರ್ಟ್ನ ರೆಡಿ ಮಾಡಬೇಕು. ಬಿಕಾಸ್ ಪ್ರೆಸೆಂಟೇಷನ್ ಕೊಟ್ಟಿದ್ದವರು ಅವ್ರಿಗೆ ಪ್ರತಿಯೊಂದು ಕರೆಕ್ಟಾಗಿ ಗೊತ್ತಿದೆ. ನಾನು ನೋಡಿದ್ರಲ್ಲಿ ಅನು ಈಸ್ ವೆರಿ ಸೆನ್ಸಿಬಲ್. ಅವರೇ ನಮ್ಮ ಜೊತೆಲಿ ಬರಬೇಕು, ಬೇರೆ ಯಾರು ಬೇಡ. ಹಲೋ ಹಲೋ. ಹಾಂ ಸರ್. ನಾನು ಹೇಳೋದು ಕೇಳಿಸ್ತಿದ್ಯಾ? ಅನು ಅವರೇ ನಮ್ಮ ಜೊತೆಲಿ ಬರಬೇಕು. ಯಾ ಓಕೆ, ಅನು ಅವರೇ ನಿಮ್ಮ ಜೊತೆ ಸರ್ವೆಗೆ ಬರ್ತಾರೆ. ಸೂಪರ್. ಎನಿವೆ ಥ್ಯಾಂಕ್ ಯು. ಓ ಏನು ಮೀರಾಜಿ, ತುಂಬ ಅವಸರನಾ? ಇಲ್ಲ ಯಾರ ಮೇಲಾದ್ರೂ ಕೋಪನಾ? ಮೂಡ್ ಆಫ್ ಆಗಿದೆ ನನಗೆ. ಇರಿಟೇಟ್ ಮಾಡಬೇಡಿ ಜೆಂಡೆ. ಮೂಡ್ ಆಫಾ? ಕಾರಣ? ಆ ಕಾಮತ್ ಕಾಲ್ ಮಾಡಿದ್ರು. ಏನು ಹೇಳಿದ್ರು ಗೊತ್ತಾ? ಯಾರು? ಓ, ಆ ರಾಜನಂದಿನಿ ಡೀಲರ್. ಅನು ಮ್ಯಾಮ್ ತುಂಬ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿದ್ರು. ಅವರಿದ್ರೆ ಮಾತ್ರ ನಾವು ಸರ್ವೆ ಮಾಡೋದು. ಅವ್ರು ಬೈ ಚಾನ್ಸ್ ರಿಪೋರ್ಟ್ನ ಪ್ರಿಪೇರ್ ಮಾಡೋದು ಲೇಟ್ ಆದರೂ ತೊಂದರೆ ಇಲ್ಲ, ನಾವು ವೆಯ್ಟ್ ಮಾಡ್ತೀವಿ ಅಂತೆ. ಕ್ಯಾನ್ ಯು ಬಿಲೀವ್ ದಿಸ್ ನಾನ್ ಸೆನ್ಸ್ ಜೆಂಡೆ? ಇಷ್ಟು ದಿವಸ ಯಾರು ಸರ್ವೆಗೆ ಹೋಗಬೇಕು, ರಿಪೋರ್ಟ್ ಯಾರು ರೆಡಿ ಮಾಡಬೇಕು, ಮೀಟಿಂಗ್ ಯಾವಾಗ ಫಿಕ್ಸ್ ಮಾಡಬೇಕು, ಪ್ರತಿಯೊಂದನ್ನು ಡಿಸೈಡ್ ಮಾಡ್ತಾ ಇದ್ದು ನಾನು. ಓಹ್ ಸಾರಿ ನನಗೆ ರಪ್ ಅಂತ ನಿಮ್ಮ ಜಾಗದಲ್ಲಿ ಅನು ಸಿರಿಮನೆ ನೇಮ್ ಪ್ಲೇಟ್ ಕಾಣಿಸ್ಬಿಡ್ತು. ಜೆಂಡೆ, ನನ್ನ ಜಾಗದಲ್ಲಿ ಅವಳನ್ನ ಇಮ್ಯಾಜಿನ್ ಆದ್ರೂ ಹೇಗೆ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ನೀವು? ಅವಳ ಯೋಗ್ಯತೆ ಏನು, ನನ್ನ ಯೋಗ್ಯತೆ ಏನು? ನೋಡ್ತಾ ಇರಿ, ಈ ಪ್ರಾಜೆಕ್ಟ್ ಅಲ್ಲಿ ಅವಳಿಗೆ ಏನ್ ಗತಿ ಕಾಣಿಸ್ತೀನಿ ಅಂತ ನೋಡ್ತಾ ಇರಿ. ಬೇಡ ಮೀರಾಜಿ, ಅದನ್ನ ಮಾತ್ರ ಮಾಡಬೇಡಿ. ಶ್ರೀರಾಮ ಅಂತ ಬರೆದಿರೋ ಬಂಡೆ ಅದು. ನೀವೆಷ್ಟೇ ಪ್ರಯತ್ನ ಪಟ್ಟರು ಮುಳುಗಲ್ಲ. ನೀವೇ ಅವಳನ್ನ ಮೇಲೇರಿಸಬೇಡಿ ಜೆಂಡೆ. ಅವಳು ಏನ್ ಮಾಡ್ತಾಳೋ ಮಾಡ್ಲಿ. ಒಂದ್ಸಲ ರಿಪೋರ್ಟ್ ರೆಡಿ ಆದ್ಮೇಲೆ ಎವ್ರಿಥಿಂಗ್ ವಿಲ್ ಬಿ ಇನ್ ಮೈ ಕಂಟ್ರೋಲ್. ಯು ವೇಟ್ ಅಂಡ್ ವಾಚ್. ಓವರ್ ಕಾನ್ಫಿಡೆನ್ಸ್ ನಾಟ್ ಗುಡ್ ಮೀರಾಜಿ. ನಮ್ಮ ಕಡೆ ಏನ್ ಮನೆಗೆ ಹೊರಟ್ಯಾ? ಇಲ್ಲ ಮ್ಯಾಮ್. ಮತ್ತೆ ಏನ್ ಸುಮ್ಮನೆ ಕೈ ನೋಡ್ತಾ ಕುತ್ಕೊಂಡಿದ್ಯಾ? ಕೆಲಸ ಯಾರು ಮಾಡ್ತಾರೆ? ಮ್ಯಾಮ್ ಅದು ಪ್ರೆಸೆಂಟೇಷನ್ ವರ್ಕೌಟ್ ಆಯ್ತು ಅಂತ ರಿಲ್ಯಾಕ್ಸ್ ಆಗ್ಬೇಡ. ವಾಟ್ ನೆಕ್ಸ್ಟ್? ಸರ್ವೆಗೆ ಹೋಗ್ಬೇಕು ತಾನೆ. ಏನೆಲ್ಲ ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ಯಾ? ರಾಜನಂದಿನಿ ಸ್ಯಾರಿ ಸ್ಪೆಷಾಲಿಟಿ ಆ್ಯಂಡ್ ಅದರ ಫ್ಯಾಬ್ರಿಕ್, ಇದ್ರ ಬಗ್ಗೆ ನಿನ್ಗೇನಾದರೂ ಗೊತ್ತಾ? ಅಂದರೆ ಮ್ಯಾಮ್ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಬಟ್ ನಾಳೆ ಸರ್ವೆಗೆ ಹೋಗ್ಬೇಕು. ಬಟ್ ನಿನ್ಗಿನ್ನೂ ಇದ್ರ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ನೇ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ಯಾ? ಮ್ಯಾಮ್ ಶಟ್ ಅಪ್. ರಾಜನಂದಿನಿ ಸ್ಯಾರೀಸ್ ಹಿಸ್ಟ್ರಿ ಏನು? ಇದನ್ನ ಯಾರು ಮಾರ್ಕೆಟ್ಗೆ ತಂದ್ರು? ಇದ್ರ ಮೇಕರ್ ಯಾರು? ಇದನ್ನೆಲ್ಲ ಯಾರು ರಿಸರ್ಚ್ ಮಾಡ್ತಾರೆ? ನಾನಾ? ಹೇಳು, ಇದನ್ನೆಲ್ಲ ನಾನ್ ಮಾಡ್ಬೇಕಾ? ನೋ ಮ್ಯಾಮ್. ನೀನ್ ಕೊಟ್ಟಿದ್ದ ಪ್ರೆಸೆಂಟೇಷನ್ ಜಸ್ಟ್ ಒಂದ್ ಲಕ್ ಅಷ್ಟೇ. ನಾಳೆ ಇನ್ವೆಸ್ಟರ್ಸ್ ಹತ್ರ ಬಯಸ್ಕೋಬಾರ್ದು ಅಂತಂದ್ರೆ ಡೂ ದ ರಿಸರ್ಚ್. ಎಸ್ ಮ್ಯಾಮ್. ಮುಖ ನೋಡ್ತಾ ನಿಂತ್ಕೋಬೇಡ, ಮಾಡು.
ಸರ್ ಸರ್ ಏನನು ಸರ್ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಹೇಳಮ್ಮ. ಮೀರಾ ಮ್ಯಾಮು ರಾಜನಂದಿನಿ ಸೀರೆ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಹೇಳಿದ್ದಾರೆ. ಅದ್ರ ರಿಲೇಟೆಡ್ ಆಗಿ ನನ್ನ ಹತ್ರ ಕೆಲವು ಪ್ರಶ್ನೆಗಳಿದೆ. ಹಾಂ ಹಾಂ. ರಾಜನಂದಿನಿ ಸೀರೆ ಲಾಂಚ್ ಆಗಿದ್ದು ಯಾವಾಗ ಅಂತ ಗೊತ್ತಿದೆಯಾ? ಸುಮಾರು 40 ವರ್ಷದ ಹಿಂದೆ. ಆವಾಗ ಅದ್ರ ರೆಸ್ಪಾನ್ಸ್ ಹೇಗಿತ್ತು? ತುಂಬ ಒಳ್ಳೆ ರೆಸ್ಪಾನ್ಸ್ ಇತ್ತು. ಅವನು ಸೀರೆ ಲಾಂಚ್ ಆಗಿ ಕೆಲವೇ ದಿನಗಳಲ್ಲಿ ರಾಜನಂದಿನಿ ಸೀರೆ ದೊಡ್ಡ ಬ್ರ್ಯಾಂಡ್ ಆಗೋಯ್ತು. ಹೌದು, ಅದಕ್ಕೆ ರಾಜನಂದಿನಿ ಅಂತಾನೆ ಯಾಕೆ ಹೆಸರಿಟ್ಟಿದ್ದು? ಅನು, ಇದೆಲ್ಲದಕ್ಕೂ ಪರ್ಫೆಕ್ಟಾಗಿ ಉತ್ತರ ಬೇಕು ಅಂದರೆ ಈ ಕಂಪ್ನಿನಲ್ಲಿ ಹೇಳೋದಕ್ಕೆ ಒಬ್ಬರಿಗೆ ಮಾತ್ರ ಸಾಧ್ಯ. ಯಾರು? ಆರ್ಯವರ್ಧನ್ ಸರ್. ಇಲ್ಲ ಸರ್, ಪರವಾಗಿಲ್ಲ, ನೀವೇ ಹೇಳಿ. ನೋ 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 ಭಯ ಪಡಬೇಡ. ನಾನು ಎಷ್ಟೇ ಮಾಹಿತಿ ಕೊಟ್ಟರೂ ಅದು ಅರ್ಧ ಅನಿಸುತ್ತೆ. ಇದನ್ನು ಯಾವ ಕುಟುಂಬದವ್ರು ಪ್ರಾರಂಭ ಮಾಡಿದ್ರೋ ಅವ್ರು ಹೇಳಿದ್ರೆ ಮಾತ್ರ ಪರಿಪೂರ್ಣವಾಗೋದು. ಸರ್, ಅದು ಅವ್ರ ಹತ್ರ ಹೇಗೆ ಕೇಳೋದು ಅಂತ ಭಯನಾ? ಡೋಂಟ್ ವರಿ, ನಾನು ಮಾತಾಡ್ತೀನಿ. ಇಲ್ಲ ಸರ್, ಪರವಾಗಿಲ್ಲ. ನಮ್ಮ ಏನು ಯೋಚನೆ ಮಾಡಬೇಡ. ನನಗೆ ಅವ್ರ ಹತ್ರ ಕೆಲಸ ಇದೆ, ಹೇಗೂ ಹೋಗ್ತಾ ಇದ್ದೀನಿ. ನಾನು ಪರ್ಮಿಷನ್ ತಗೋತೀನಿ. ಹಾಂ ಸರ್, ಮೇ ಐ ಕಮ್ ಇನ್ ಸರ್? ಯಾ ಕಮ್ ಇನ್. ಸರ್, ನಮ್ಮ ₹8 ಅಲ್ಟ್ರಾ ರೀಚಾರ್ಜ್ನ ಟರ್ಮ್ಸ್ ಆಫ್ ಯೂಸ್ ಆ್ಯಂಡ್ ರೀಫಂಡ್ಗೆ ಸಂಬಂಧಪಟ್ಟಂಥ ಎಲ್ಲ ಫೈಲು ಇದರಲ್ಲಿದೆ. ಹಾಗೂ ಒರಿಜಿನಲ್ ಲೀಗಲ್ ಡಾಕ್ಯುಮೆಂಟ್ಸ್ ಕೂಡ ಇದೆ. ತಾವು ಒಂದ್ಸಲ ನೋಡಿಬಿಟ್ರೆ ನಾನು ಮುಂದಿನ ಕೆಲಸ ಶುರು ಮಾಡ್ಕೋಬೋದು ಸರ್. ನಾನು ರಿವ್ಯೂ ಮಾಡಿ ಹೇಳ್ತೀನಿ. ಸರಿ ಸರ್. ಸರ್, ಇನ್ನೊಂದು ರಿಕ್ವೆಸ್ಟ್. ಹೇಳಿ ಶಾನ್ಭೋಗ್ರೆ. ಅನುಗೆ ರಾಜನಂದಿನಿ ಸೀರೆ ಬಗ್ಗೆ ಇನ್ಫಾರ್ಮೇಷನ್ಸ್ ಬೇಕಿತ್ತಂತೆ. ಅದರ ಬಗ್ಗೆ ನಮ್ಮ ಕಂಪ್ನಿನಲ್ಲಿ ಪರ್ಫೆಕ್ಟಾಗಿ ಯಾರಿಗೂ ಗೊತ್ತಿಲ್ಲ, ನಿಮ್ಮೊಬ್ಬರಿಗೆ ಗೊತ್ತಿರೋದು. ಅದಕ್ಕೆ ಇಫ್ ಯು ಹೆಲ್ಪ್ ಅರ್ ಔಟ್, ಇಟ್ ವಿಲ್ ಬಿ ಯೂಸ್ಫುಲ್ ಸರ್. ಕಳಿಸಿ. ಥ್ಯಾಂಕ್ ಯು ಸರ್. ಅನು ಸರ್, ಆರ್ಯ ಸರ್ ಹತ್ರ ಮಾತಾಡಿದ್ದೀನಿ. ನೀನು ಹೋಗು, ಅವರು ಹೆಲ್ಪ್ ಮಾಡ್ತಾರೆ. ಆದರೆ ಸರ್, ಆರ್ಯ ಸರು... ಭಯ ಪಡಬೇಡ, ನಾನು ಮಾತಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಧೈರ್ಯವಾಗಿ ಹೋಗು. ಅವರೇ ಬರೀ ಕೇಳಿದ್ದಮ್ಮ ನಿನ್ನ. ಏನು? ಆರ್ಯ ಸರ? ಹೌದಮ್ಮ.